ಜೀವಜಲಕ್ಕೆ ಹಾಹಾಕಾರ ಶುರುವಾಗಿದೆ. ಆದರೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕುಡಿಯೋ ನೀರಿಗೆ ಗಲೀಜು ಜೊತೆಗೆ ರಾಜಕೀಯ ಬೆರೆತಿದೆ. ಸದ್ಯ ರಿಪಬ್ಲಿಕ್ ಕನ್ನಡ ವರದಿ ನಂತರ ಜಲಮಂಡಳಿ ಎಚ್ಚೆತ್ತುಕೊಂಡಿದೆ. ನೀರು ಒದಗಿಸಿದ್ರು, ಮತ್ತೊಂದು ಕಡೆ ಸಿಂಟೆಕ್ ಟ್ಯಾಂಕ್ ನಿರ್ಮಿಸಿದ್ರು. ಈಗ ಸದ್ಯಕ್ಕೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ದುರಸ್ತಿ ಕಾರ್ಯ ಅತ್ಯಂತ ವೇಗದಲ್ಲಿ ಸಾಗ್ತಾ ಇದೆ ಅಂತಂದ್ರೆ, ಈ ದುರಸ್ತಿ ಕಾರ್ಯ ಅಂದರೆ ಗಲೀಜ್ ನೀರು ಯಾವ್ದಾಗಿ ಬರ್ತಾ ಇದೆ ಅದನ್ನು ಸರಿಪಡಿಸೋವರೆಗೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಟ್ಯಾಂಕರ್ಗಳನ್ನು ತಂದು ಇಲ್ಲಿ ನಿಲ್ಲಿಸಲಾಗಿದೆ. ತಾವು ಗಮನಿಸ್ತಾ ಇರ್ಬೋದು. ಈಗ ಈ ಒಂದು ಟ್ಯಾಂಕರ್ನ ಮೂಲಕ ಇಲ್ಲಿನ ಏರಿಯಾದ ಜನರಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ಆ ನೀರಿನ ಪೈಪ್ಲೈನ್ ಸರಿ ಹೋದ್ಮೇಲೆ ಅಲ್ಲಿಯೂ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ಈ ಟ್ಯಾಂಕಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ. ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಈಗ ಮಾಡಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳಿರೋ ಈ ಏರಿಯಾದಲ್ಲಿ ವಾರಕ್ಕೋ 15 ದಿನಕ್ಕೋ ಬರೋ ನೀರನ್ನೇ ಶೇಖರಿಸಿ ಬಳಸಬೇಕಾದ ಸ್ಥಿತಿ ಇತ್ತು. ನಲ್ಲಿಯಲ್ಲಿ ಬರೋ ನೀರು ಕೂಡ ಚರಂಡಿ ನೀರು ಮಿಶ್ರಿತವಾಗಿ ಕಲುಷಿತವಾಗಿದ್ದು, ಇದೇ ನೀರನ್ನ ಬಳಸಿದ ಜನರು ಅನಾರೋಗ್ಯಕ್ಕೂ ತುತ್ತಾಗ್ತಿದ್ದಾರೆ. ಇನ್ನು ಈ ಏರಿಯಾದಲ್ಲಿ ಹಲವು ದಿನಗಳಿಂದ ಈ ಸಮಸ್ಯೆ ಬಗ್ಗೆ ಸಚಿವರ ಬಳಿ ನೀರು ಬರ್ತಿಲ್ಲ ಅಂತ ಹೇಳಿದ್ರು. ನೀವು ನಮಗೆ ವೋಟ್ ಮಾಡಿಲ್ಲ ಅಂತ ಸಚಿವರೇ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸರ್, ಜಮೀರ್ ಅಂತ ಇವಾಗ ನೀವ್ ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ಓಟ್ ಹಾಕಿಲ್ಲ ಅಂತೆ ಬಿಡಲ್ಲ ಅಂತೆ. ಹಾಕಿಲ್ಲ, ಅವಾಗ ಹಾಕಿದ್ರೇನೆ ಬಿಡ್ಬೇಕಾ? ಓಟ್ ಹಾಕಿದ್ರೆ ಮಾತ್ರ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಯಾರು ಹೇಳಿದ್ದು? ಜಮೀರು ಕಳ್ಸಿದ್ರಂತೆ. ಒಂದು 10 ಜನ ಹೋಗುದ್ರಂತೆ ಅವ್ರ ಆಫೀಸ್ಗೆ. ನೀವೆಲ್ಲ ಓಟ್ ಹಾಕಿಲ್ಲಮ್ಮ, ನಿಮ್ಗೇನಿಕೆ? ನಾವು ನೋಡಿ ಸರ್, ಹಿಂದೂ ಪಕ್ಷ, ನಾವು ಬಂದು ಹಿಂದೂ ಪಕ್ಷ. ನಮ್ಗೇನೆ ಈ ಕರ್ನಾಟಕದಲ್ಲಿ ಈ ಬೆಂಗಳೂರಲ್ಲಿ ನಮ್ಗೆ ನೀರಿಲ್ಲ ಅಂದ್ರೆ ಯಾರಾದ್ರೂ ಅವಾಗ ನಾವು ಕೇಳೋದು ನೀರ್ನ? ದಯವಿಟ್ಟು ನಮ್ಗೆ ನೀರ್ ಬೇಕು ಸರ್. ಒಟ್ಟಲ್ಲಿ ಜಲಮಂಡಳಿ ಈ ಭಾಗಕ್ಕೆ ತಾತ್ಕಾಲಿಕ ಪರಿಹಾರವನ್ನ ನೀಡಿದೆ. ಶಾಶ್ವತವಾಗಿ ಶುದ್ಧ ಕುಡಿಯುವ ನೀರು ನೀಡಿ ನೀರಿನ ದಾಹವನ್ನ ನೀಗಿಸಲು ಮುಂದಾಗಬೇಕಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.